ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಮಸಲ್ ಸೆಲ್ಸ್ ಅನೇರೋಬಿಕ್ ಆಗಿ ಯಾವ ರೀತಿ ರೆಸ್ಪೈರ್ ಮಾಡುತ್ತೆ, ಮಸಲ್ ಸೆಲ್ಸ್ ಆಲ್ಸೋ ಕ್ಯಾನ್ ರೆಸ್ಪೈರ್ ಅನೇರೋಬಿಕಲಿ, ಅದನ್ನೇ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 6.2 ನೋಡಿ, ಬ್ರೀತಿಂಗ್. ಬ್ರೀತಿಂಗ್ ಅಂದರೆ ಶ್ವಾಸಕ್ರಿಯೆ ಅಂತೇಳಿ ಕರೀತಾರೆ. ಅಂದರೆ ನಾವೇನು ಉಸಿರಾಟವನ್ನು ನಡೆಸ್ತೀವಿ ಅದನ್ನೇ ಬ್ರೀತಿಂಗ್ ಅಂತೇಳಿ ಕರೆಯೋದು. ಏನಾಗಾದರೆ ಬ್ರೀತಿಂಗ್ ಅಂದರೆ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟು ಕಾಷನ್ ಕೊಟ್ಟಿದ್ದಾರೆ. ಸಿ, ಡೂ ದಿಸ್ ಆ್ಯಕ್ಟಿವಿಟಿ ಅಂಡರ್ ದ ಸೂಪರ್ವಿಷನ್ ಆಫ್ ಯುವರ್ ಟೀಚರ್. ಈ ಒಂದು ಆ್ಯಕ್ಟಿವಿಟಿನ ಮಾಡಬೇಕಾದ್ರೆ, ಚಟುವಟಿಕೆಯನ್ನು ಮಾಡಬೇಕು ಅಂದರೆ ನೀವು ನಿಮ್ಮ ಟೀಚರ್ಸ್ನ ಅವರ ಇನ್ಸ್ಟ್ರಕ್ಷನ್ ಮೇಲೆ, ಅವರ ಸಲಹೆ ಮೇಲೆ, ಶಿಕ್ಷಕರ ಸಲಹೆ ಮೇಲೆ ಈ ಒಂದು ಚಟುವಟಿಕೆಯನ್ನು ನೀವು ಮಾಡಬೇಕು. ಟೀಚರ್ ಇರಬೇಕು, ಅವ್ರ ಮುಂದೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಬೇಕು. ನೀವಾಗೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಕ್ಲೋಸ್ ಯುವರ್ ನಾಸ್ಟ್ರಲ್ಸ್ ಆ್ಯಂಡ್ ಮೌತ್ ಟೈಟ್ಲಿ ಆ್ಯಂಡ್ ಲುಕ್ ಅಟ್ ಎ ವಾಚ್. ನೀವು ನಿಮ್ಮ ನಾಸ್ಟ್ರಿಲ್ಸ್ನ ಅಂದರೆ ನಾಸಿಕ ರಂಧ್ರಗಳನ್ನು ನೋಡಿ, ಚಿತ್ರದಲ್ಲಿ ಇಲ್ಲಿದೆ ಈ ರೀತಿ ನಮ್ಮ ಮೂಗಿನ 2 ರಂಧ್ರಗಳಿರುತ್ತಲ್ಲ, ಇದನ್ನು ಕ್ಲೋಸ್ ಮಾಡಿಕೊಂಡು ಅಂದರೆ ಬಾಯಿಯನ್ನು ಭದ್ರವಾಗಿ ಮುಚ್ಚಿಕೊಳ್ಳಿ. ಕ್ಲೋಸ್ ಯುವರ್ ನಾಸ್ಟ್ರಿಲ್ಸ್ ಆ್ಯಂಡ್ ಮೌತ್ ಟೈಟ್ಲಿ ಆ್ಯಂಡ್ ಲುಕ್ ಅಟ್ ದ ವಾಚ್. ನಮ್ಮ ಮೂಗಿನ 2 ರಂಧ್ರಗಳನ್ನು ಮತ್ತು ಬಾಯಿಯನ್ನು ಸ್ವಲ್ಪ ಗಟ್ಟಿಯಾಗಿ ಭದ್ರವಾಗಿ ಕ್ಲೋಸ್ ಮಾಡಿಕೊಂಡು ಮುಚ್ಚಿಕೊಳ್ಳಿ. ಮತ್ತು ಗಡಿಯಾರವನ್ನು ನೋಡಿ, ಅಂದರೆ ಟೈಮ್ ಎಷ್ಟು ಹೊತ್ತು ಇಟ್ಕೊಳ್ಬೇಕು, ನಿಮ್ಮ ಕೈಲಿ ಎಷ್ಟು ಹೊತ್ತು ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಗಡಿಯಾರವನ್ನು ನೋಡಿಕೊಂಡು ಮೂಗಿನ 2 ರಂಧ್ರಗಳು ಮತ್ತು ಬಾಯಿಯನ್ನು ಮುಚ್ಚಿಕೊಳ್ಬೇಕು, ಕ್ಲೋಸ್ ಮಾಡಬೇಕು. ವಾಟ್ ಇಟ್ ಯು ಫೀಲ್ ಆಫ್ಟರ್ ಸಮ್ ಟೈಮ್. ಈ ರೀತಿ ನೀವು ಅದೆರಡನ್ನು ಬಾಯಿ ಮತ್ತು ಮೂಗನ್ನು ಕ್ಲೋಸ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾವ ರೀತಿಯ ಅನುಭವ ಆಗುತ್ತೆ, ಸ್ವಲ್ಪ ಸಮಯದ ನಂತರ ನಿಮಗೆ ಯಾವ ರೀತಿಯ ಅನುಭವ ಉಂಟಾಗುತ್ತೆ, ಏನು ಅನ್ನಿಸ್ತಿರುತ್ತೆ ನಿಮಗೆ ಅದೆರಡನ್ನು ಕ್ಲೋಸ್ ಮಾಡಿಕೊಂಡಾಗ. ಹೌ ಲಾಂಗ್ ವರ್ ಯು ಏಬಲ್ ಟು ಕೀಪ್ ಬೋತ್ ಆಫ್ ದಮ್ ಕ್ಲೋಸ್ಡ್. ಈ ರೀತಿ ನೀವು ನಿಮ್ಮ ಮೂಗಿನ ರಂಧ್ರಗಳನ್ನು ಮತ್ತು ಬಾಯಿಯನ್ನು ಕ್ಲೋಸ್ ಮಾಡ್ಕೊಂಡಿರ್ತೀರಲ್ಲ, ಎಷ್ಟು ಸಮಯದವರೆಗೆ ನೀವು ಆ ರೀತಿ ಇಟ್ಕೊಳ್ತೀರಾ, ಕ್ಲೋಸ್ ಮಾಡಿಕೊಂಡು ಇಟ್ಕೋಬೋದು, ನೀವು ಇಟ್ಕೊಳ್ಳೋಕೆ ಸಾಧ್ಯ ನಿಮ್ಮ ಕೈಲಿ. ಮತ್ತು ನೀವು ಏಬಲ್ ಟು ಕೀಪ್, ನೀವು ಎಷ್ಟು ಸಮಯದವರೆಗೆ ನಿಮ್ಮ ಕೈಲಿ ಸಾಧ್ಯ. ಈ ರೀತಿ ಯಾವುದೇ ರೀತಿ ನಮ್ಮ ಮೂಗಿನ ರಂಧ್ರದ ಒಳಗೆ ಗಾಳಿ ಮತ್ತು ಬಾಯಿಯ ಮೂಲಕ ಗಾಳಿ ಹೋಗ್ದಾಗೆ ಅದನ್ನು ಕ್ಲೋಸ್ ಮಾಡ್ಕೊಂಡು ಎಷ್ಟು ಟೈಮ್ವರೆಗೆ, ಅಂದರೆ ಗಡಿಯಾರವನ್ನು ನೋಡ್ಕೊಳ್ತಾ ಎಷ್ಟು ನಿಮಿಷದವರೆಗೆ, ಅಥವಾ ಕೆಲವರು 15 ನಿಮಿಷದವರೆಗೆ, ಹಾಫ್ ಆನ್ ಅವರ್ವರೆಗೆ, ಈ ರೀತಿ ನಿಮಗೆ ಎಷ್ಟು ಸಾಧ್ಯ. ತುಂಬ ಸಮಯನೂ ಇಟ್ಕೊಳ್ಳೋಕೆ ಹೋಗಬೇಡಿ, ಟ್ರೈ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ಅಪಾಯ ಉಂಟಾಗುತ್ತೆ. ಹಾಗಾಗಿ ನಿಮಗೆ ಎಷ್ಟು ಉಸಿರನ್ನ ಎಷ್ಟು ಸಮಯದವರೆಗೆ ಇಟ್ಕೊಳ್ಳೋಕೆ ಸಾಧ್ಯ ಅಂತೇಳಿ ಅದನ್ನು ನೀವು ನೋಡ್ಕೊಳ್ಳಿ ಮತ್ತು ಅದನ್ನು ಇಟ್ಕೊಳ್ಳಿ ಕ್ಲೋಸ್ ಮಾಡಿಕೊಂಡು. ನೋಟ್ ಡೌನ್ ದ ಟೈಮ್ ಫಾರ್ ವಿಚ್ ಯು ಕುಡ್ ಹೋಲ್ಡ್ ಯುವರ್ ಬ್ರೀತ್. ಹಾಗೆ ನೀವು ಎಷ್ಟು ಸಮಯದವರೆಗೆ ಆ ರೀತಿ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅನ್ನೋದನ್ನು ಬರೆದಿಟ್ಕೊಳ್ಳಿ. ಈ ಚಿತ್ರದಲ್ಲಿ ತೋರಿಸಿರೋ ಥರ ನೀವು ಕ್ಲೋಸ್ ಮಾಡ್ಕೋಬೇಕು. ನೋಸನ್ನು ಕ್ಲೋಸ್ ಮಾಡಿರಬೇಕು, ಮೌತು ಆ್ಯಂಡ್ ನೋಸ್ ನಾಸ್ಟ್ರಿಲ್ಸ್ನ. ಓಕೆನಾ? ಸೊ ನೌ ಯು ನೋ ದಟ್ ಯು ಕ್ಯಾನಾಟ್ ಸರ್ವೈವ್ ಫಾರ್ ಲಾಂಗ್ ವಿತೌಟ್ ಬ್ರೀತಿಂಗ್. ಈ ರೀತಿ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಅಂದರೆ ಶ್ವಾಸಕ್ರಿಯೆ ಇಲ್ಲದೆ ತುಂಬ ಸಮಯದವರೆಗೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ, ಅದರ ಅನುಭವ ಉಂಟಾಗುತ್ತೆ. ನೀವು ಈ ಒಂದು ಚಟುವಟಿಕೆಯನ್ನು ಮಾಡಿದಾಗ ಗಾಳಿ ಇಲ್ಲದೆ ನಾವು ಬದುಕೋಗೋದಕ್ಕೆ ಸಾಧ್ಯ ಇಲ್ಲ, ಗಾಳಿ ನಮ್ಮ ದೇಹದ ಒಳಗಡೆ ನಾವು ತಗೊಳ್ಳಿಲ್ಲ ಅಂದರೆ ನಾವು ತುಂಬ ಸಮಯದವರೆಗೆ ಇರೋಕ್ಕಾಗಲ್ಲ ಅಂತ ಅನುಭವ ನಿಮಗೆ ಈ ಚಟುವಟಿಕೆಯಿಂದ ಗೊತ್ತಾಗುತ್ತೆ. Breathing means taking in air rich in oxygen and giving out air rich in carbon dioxide with the help of respiratory organs. Breathing ಅಂದರೆ ಶ್ವಾಸಕ್ರಿಯೆ ಅಂದರೆ ಉಸಿರಾಟ ಅಂತ ಅಂದರೆ ಏನದು? ಮೀನ್ಸ್ ಟೇಕಿಂಗ್ ಇನ್ ಏರ್ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದು, ಅಂದರೆ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳೋದು. ಟೇಕಿಂಗ್ ಇನ್ ಏರ್ ಅಂದರೆ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳೋದು. ಆ ಗಾಳಿಯಲ್ಲಿ ಒಳಗೆ ತೆಗೆದುಕೊಳ್ಳುವಂತಹ ಗಾಳಿಯಲ್ಲಿ ಏನಿರುತ್ತೆ? ರಿಚ್ ಇನ್ ಆಕ್ಸಿಜನ್, ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಹೊಂದಿರುತ್ತೆ. ಆ್ಯಂಡ್ ಗಿವಿಂಗ್ ಔಟ್ ಏರ್, ಅದೇ ಹೊರಗಡೆ ಬಿಡ್ತೀವಲ್ಲ ಗಾಳಿ, ಹೊರ ಬಿಡುವಂತಹ ಗಾಳಿಯಲ್ಲಿ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್,
ಇಂಗಾಲದ ಡೈಆಕ್ಸೈಡ್ ಅನ್ನ ಹೊಂದಿರುತ್ತೆ ಹೊರಗೆ ಹಾಕುವಂತಹ ಗಾಳಿಯಲ್ಲಿ ವಿತ್ ದ ಹೆಲ್ಪ್ ಆಫ್ ರೆಸ್ಪಿರೇಟರಿ ಆರ್ಗನ್ಸ್. ಈ ಗಾಳಿಯನ್ನ ಒಳಗೆ ತಗೊಳ್ಳೋದು ಹೊರಗೆ ಹಾಕುವಂಥದ್ದು, ಈ ಒಂದು ಕ್ರಿಯೆ ಯಾವ ರೀತಿ ನಡೆಯುತ್ತೆ, ಯಾವುದ್ರ ಮೂಲಕ ನಡೆಯುತ್ತೆ ನಮ್ಮ ದೇಹದಲ್ಲಿ ಉಸಿರಾಟದ ಅಂಗವಾದಂತಹ ರೆಸ್ಪಿರೇಟರಿ ಆರ್ಗನ್ಸ್ ಅಂದ್ರೆ ಶ್ವಾಸಕೋಶ ಅಂತ ಏನ್ ಕರಿತೀವಿ, ಆ ಶ್ವಾಸಕೋಶದ ಮೂಲಕ ಈ ಗಾಳಿಯನ್ನ ಒಳಗೆ ತೆಗೆದುಕೊಳ್ಳೋದು, ಗಾಳಿಯನ್ನ ಹೊರಗೆ ಹಾಕುವಂತಹ ಈ ಒಂದು ಬ್ರೀತಿಂಗ್ ಶ್ವಾಸಕ್ರಿಯೆ, ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅರ್ಥ ಆಯ್ತಾ? The taking in of air rich in oxygen into the body is called inhalation. ಏನು? ಆಕ್ಸಿಜನ್ ಏರಳವಾಗಿ ಅಂದ್ರೆ ದ ಟೇಕಿಂಗ್ ಆಫ್ ಏರ್ ರಿಚ್ ಇನ್, ನಾವು ಒಳಗೆ ತೆಗೆದುಕೊಳ್ಳುವಂತಹ ಗಾಳಿಯಲ್ಲಿ ಯಥೇಚ್ಛವಾಗಿ ಏರಳವಾಗಿ ತುಂಬಾ ಏನನ್ನ ಹೊಂದಿರುತ್ತೆ, ರಿಚ್ ಇನ್ ಆಕ್ಸಿಜನ್, ಆಮ್ಲಜನಕವನ್ನು ಹೊಂದಿರುತ್ತೆ. ಇಂಟು ದ ಬಾಡಿ ಇಸ್ ಕಾಲ್ಡ್ ಇನ್ಹೇಲೇಷನ್. ತುಂಬಾ ಆಮ್ಲಜನಕವನ್ನು ಏರಳವಾಗಿ ಆಮ್ಲಜನಕವನ್ನು ಹೊಂದಿರತಕ್ಕಂತಹ ಗಾಳಿಯನ್ನು ನಾವು ಒಳಗೆ ತೆಗೆದುಕೊಳ್ತೀವಲ್ಲ, ಈ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ, ಇನ್ಹೇಲೇಷನ್. ಇನ್ಹೇಲೇಷನ್ ಅಂದ್ರೆ ಉಚ್ಛ್ವಾಸ. ಏನಂತ ಕರಿತೀವಿ, ಉಚ್ಛ್ವಾಸ ಅಂತೇಳಿ ಕರಿತೀವಿ. ಅಂಡ್ ಗಿವಿಂಗ್ ಔಟ್ ಆಫ್ ಏರ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್ ಈಸ್ ನೌನ್ ಆಸ್ ಎಕ್ಸಲೇಷನ್. ಅದೇ ರೀತಿ ಗಾಳಿಯನ್ನ ಹೊರ ಹಾಕಬೇಕಾದ್ರೆ ಅದರಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊಂದಿರುತ್ತೆ. ಈ ರೀತಿ ಇಂಗಾಲದ ಡೈಆಕ್ಸೈಡ್ ಅನ್ನ ಗಾಳಿ ಮೂಲಕ ಹೊರ ಹಾಕುವಂತಹ ಈ ಒಂದು ಕ್ರಿಯೆಗೆ ಎಕ್ಸಲೇಷನ್, ನಿಶ್ವಾಸ ಏನಂತ ಕರಿತೀವಿ, ನಿಶ್ವಾಸ. ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ಗಾಳಿಯನ್ನ ಹೊರ ಬಿಡುವುದಕ್ಕೆ ನಿಶ್ವಾಸ ಅಂತೀವಿ. ಆಮ್ಲಜನಕ ಇರುವಂತಹ ಗಾಳಿಯನ್ನ ದೇಹದ ಒಳಗಡೆ ತೆಗೆದುಕೊಳ್ಳೋದಕ್ಕೆ ಇನ್ಹೇಲೇಷನ್ ಅಂತೇಳಿ ಕರಿತೀವಿ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ವಿಚ್ ಡಸ್ ಆನ್ the time throughout the life of an organism. ಈ ರೀತಿ ಗಾಳಿಯನ್ನು ಒಳಗೆ ತಗೊಳ್ಳೋದು, ಆಮ್ಲಜನಕವನ್ನು ಒಳಗೆ ತಗೊಳ್ಳೋದು, ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುವಂತಹ ಈ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೆ, ಒಂದು ಜೀವಿಯ ಜೀವನದುದ್ದಕ್ಕೂ. ನೀವು ಈಗ ಸ್ವಲ್ಪ ಸಮಯ ಇದಕ್ಕೆ ಮುಂಚೆ ಮೂಗು ಮತ್ತೆ ಬಾಯಿಯನ್ನು ಕ್ಲೋಸ್ ಮಾಡಿಕೊಂಡಿದ್ರಿ, ಎಷ್ಟು ಕಷ್ಟ ಆಯ್ತಲ್ವಾ, ಎಷ್ಟು ಸಂಕಟ ಆಯ್ತಲ್ವಾ, ಗಾಳಿ ಇಲ್ಲದೆ ನಮಗೆ ಎಷ್ಟು ಕಷ್ಟ ಆಗುತ್ತೆ. ಅದು ಸ್ವಲ್ಪ ಸಮಯ ಇಲ್ಲ ಅಂದ್ರೆ ನಾವು ಬದುಕೋದಿಕ್ಕಾಗಲ್ಲ. ಇದು ನಮ್ಮ ಜೀವನದುದ್ದಕ್ಕೂ ಪ್ರತಿ ಕ್ಷಣನೂ ನಡೀತಿರ್ತೀವಿ. ನಾವು ಗಾಳಿಯನ್ನು ತಗೋತಿರ್ತೀವಿ, ಹೊರಗೆ ಬಿಡ್ತಾನೆ ಇರ್ತೀವಿ. ಇದು ಎಲ್ಲಿ ಯಾರಲ್ಲಿ ನಡೆಯುತ್ತೆ, ಎಲ್ಲ ಜೀವಿಗಳಲ್ಲೂ ಎಲ್ಲ ಸಮಯದಲ್ಲೂ ಅವ್ರು ಬದುಕಿರುವವರೆಗೂ ನಿರಂತರವಾಗಿ ಈ ಒಂದು ಉಚ್ಛ್ವಾಸ ನಿಶ್ವಾಸ, ಈ ಇನ್ಹೇಲೇಷನ್ ಎಕ್ಸಲೇಷನ್ ಅನ್ನೋದು ಒಂದು ಜೀವಿಯಲ್ಲಿ ಜೀವನದುದ್ದಕ್ಕೂ ಎಲ್ಲ ಸಮಯದಲ್ಲೂ ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಗೊತ್ತಾಯ್ತಾ? The number of times a person breathes in a minute is termed as the breathing rate. ಅದೇ ರೀತಿ ಒಂದು ನಿಮಿಷದಲ್ಲಿ a number of times a person breathes in a minute. ಒಂದು ನಿಮಿಷಕ್ಕೆ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಎಷ್ಟು ಸಂಖ್ಯೆ ಉಸಿರಾಟವನ್ನು ಮಾಡ್ತಾನೆ. ಈ ರೀತಿ ಶ್ವಾಸಕ್ರಿಯೆ ಅಂದರೆ ಇನ್ಹೇಲ್ ಮಾಡೋದು, ಎಕ್ಸೇಲ್ ಮಾಡೋದು, ಉಚ್ಛ್ವಾಸ ಮಾಡೋದು, ನಿಶ್ವಾಸ ಮಾಡೋದು. ಒಂದು ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಮಾಡ್ತಾನೆ ಅದನ್ನು ನಾವೇನಂತ ಕರಿತೀವಿ, ಬ್ರೀತಿಂಗ್ ರೇಟ್. ಏನಂತ ಕರಿತೀವಿ, ಬ್ರೀತಿಂಗ್ ರೇಟ್ ಅಂದರೆ ಶ್ವಾಸಕ್ರಿಯೆಯ ದರ ಅಂತೇಳಿ ಕರಿತೀವಿ. ಒಂದು ನಿಮಿಷಕ್ಕೆ ಎಷ್ಟು ಸಲ ಉಚ್ಛ್ವಾಸ ಗಾಳಿಯನ್ನು ಒಳಗೆ ತಗೊಳ್ಳೋದು, ಹೊರಗೆ ಬಿಡೋದು, ಒಳಗೆ ತಗೊಳ್ಳೋದು, ಹೊರಗೆ ಬಿಡೋದು, ಈ ರೀತಿ ಮಾಡ್ತಾನೆ. ಅದನ್ನು ನಾವೇನಂತ ಕರಿತೀವಿ, ಶ್ವಾಸಕ್ರಿಯೆಯ ದರ, ಬ್ರೀತಿಂಗ್ ರೇಟ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಡ್ಯೂರಿಂಗ್ ಬ್ರೀತಿಂಗ್ ಇನ್ಹೇಲೇಷನ್ ಆ್ಯಂಡ್ ಎಕ್ಸಲೇಷನ್ ಟೇಕ್ಸ್ ಪ್ಲೇಸ್ ಆಲ್ಟರ್ನೇಟ್ಲಿ. ಈ ರೀತಿ ನಾವು ಶ್ವಾಸಕ್ರಿಯೆಯನ್ನು, ಉಸಿರಾಟ ಕ್ರಿಯೆಯನ್ನು ಮಾಡಬೇಕಾದ್ರೆ ಉಚ್ಛ್ವಾಸ ಮತ್ತು ನಿಶ್ವಾಸಗಳು ಪರ್ಯಾಯವಾಗಿ ನಡೀತಿರುತ್ತೆ. ಅಂದರೆ ನಾವೇನು ಅದನ್ನು ಗಮನಿಸದೆ ಹೋದರೂ ಸಹ ನಾವು ಒಳಗೆ ತಗೊಳ್ಳೋದು ಗಾಳಿಯನ್ನು, ಹೊರಗೆ ಬಿಡೋದು, ಇದು ಒಂದರಿಂದ ಒಂದು ನಡೀತಾನೆ ಇರುತ್ತೆ. A breath means one inhalation plus one exhalation. ಒಂದು ಉಸಿರಾಟ, ಒಂದು ಶ್ವಾಸಕ್ರಿಯೆ ಅಂದರೆ ಒಂದು ಬಾರಿ ಉಸಿರನ್ನು ಒಳಗೆ ತೆಗೆದುಕೊಂಡು ಒಂದು ಬಾರಿ ಹೊರಗೆ ಬಿಡ್ತಾರೆ. ಈ ಎರಡು ಸೇರಿಸಿ ಉಚ್ಛ್ವಾಸ ಮತ್ತು ನಿಶ್ವಾಸ, ಈ ಎರಡು ಸೇರಿ ಒಂದು ಉಸಿರಾಟ ಅಂತೇಳಿ ಕರೀತಾರೆ. ಆಯ್ತಾ? ಒಂದು ಉಸಿರಾಟ, ಒಂದು ಶ್ವಾಸಕ್ರಿಯೆ ಎಂದರೆ ಒಂದು ಉಚ್ಛ್ವಾಸ ಮತ್ತು ಒಂದು ನಿಶ್ವಾಸ ಎರಡೂ ಸೇರಿದ್ರೆ ಅದು ಒಂದು ಉಸಿರಾಟ. ಈ ರೀತಿ ಎರಡೂ ಸೇರಿ ಒಂದು ನಿಮಿಷಕ್ಕೆ ನೀವು ಎಷ್ಟು ಬಾರಿ ಉಚ್ಛ್ವಾಸ ನಿಶ್ವಾಸ ಅಂದರೆ ಉಸಿರಾಟ ಕ್ರಿಯೆಯನ್ನು ನಡೆಸ್ತೀರಾ ಅನ್ನೋದನ್ನೇ ಬ್ರೀತಿಂಗ್ ರೇಟ್ ಅಂತೇಳಿ ಕರೆಯೋದು. ಅರ್ಥ ಆಯ್ತಾ?
ಇಲ್ಲಿ ನೋಡಿ, ಹೋಲ್ಡಿಂಗ್ ಬ್ರೀತ್, ಉಸಿರನ್ನು ಹಿಡಿದಿಟ್ಕೊಂಡಿರುವಂಥದ್ದು. ಬೋಜೋ ನೋಟಿಸ್ಡ್ ದಟ್ ವೆನ್ ಈ ರಿಯಲೈಸ್ಡ್ ಇಸ್ ಬ್ರೀತ್ ಆಫ್ಟರ್ ಹೋಲ್ಡಿಂಗ್ ಇಟ್ ಫಾರ್ ಸಮ್ ಟೈಮ್. ಅಂದರೆ ಈಗ ಏನು ಬೋಜೋಗೆ ಅರ್ಥ ಆಗ್ತಿದೆ, ನಾವು ಉಸಿರನ್ನು ಹಿಡಿದುಕೊಂಡಾಗ ಸ್ವಲ್ಪ ಹೊತ್ತಿನ ನಂತರ ಬಿಟ್ಟಾಗ ತೀವ್ರವಾಗಿ ಉಸಿರಾಡಬೇಕಾಗುತ್ತದೆ. ಅಂದರೆ ನೀವು ಈಗ ಸ್ವಲ್ಪ ಹೊತ್ತು ಮೂಗು ಬಾಯಿಯನ್ನು ಉಸಿರನ್ನು ಒಳಗೆ ಹೋಗ್ದಾಗ ಹಿಡಿದಿಟ್ಕೊಳ್ಳಿ, ಕ್ಲೋಸ್ ಮಾಡ್ಕೊಳ್ಳಿ ಅಂದಿದ್ವಲ್ವ, ಅದು ಬಿಟ್ಟ ತಕ್ಷಣ ಏನು ಮಾಡ್ತೀವಿ ನಾವು, ಜೋರಾಗಿ ಉಸಿರನ್ನು ಒಳಕ್ಕೆ ಎಳ್ಕೊಳ್ಬೇಕಾಗತ್ತೆ ಅನ್ನೋದು ಬೋಜೋಗೆ ಅರ್ಥ ಆಗ್ತಿದೆ. ಈ ಹ್ಯಾಡ್ ಟು ಬ್ರೀತ್ ಎವಿಲಿ. ಬೋಜೋ ಏನು ಮಾಡ್ತಿದ್ದಾನೆ, ವೇಗವಾಗಿ, ಅಂದರೆ ಆ ರೀತಿ ಉಸಿರನ್ನು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅವನು ಏನು ಮಾಡ್ತಿದ್ದಾನೆ, ತೀವ್ರವಾಗಿ ಉಸಿರನ್ನು ಒಳಗೆ ತಗೊಳ್ತಿದ್ದಾನೆ, ಹೆವಿಲಿ, ಬೇಗ ಜೋರಾಗಿ ಉಸಿರಾಡ್ತಿದ್ದಾನೆ. ಕ್ಯಾನ್ ಯು ಟೆಲ್ ಹಿಮ್ ವೈ ಇಟ್ ವಾಸ್ ಸೊ? ಯಾಕೆ ಈಗ ಆಗ್ತಿದೆ ಅಂತ ನೀವು ಹೇಳೋಕ್ಕಾಗುತ್ತಾ? ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ? ಯು ಲೈಕ್ ಟು ಫೈಂಡ್ ಔಟ್ ಯುವರ್ ಬ್ರೀತಿಂಗ್ ರೇಟ್. ಹಾಗಾದರೆ ನೀವು ನಿಮ್ಮ ಉಸಿರಾಟ ಅಂದರೆ ಶ್ವಾಸಕ್ರಿಯೆಯ ದರವನ್ನು ನೀವೇ ಕಂಡುಹಿಡಿಯಬಹುದಾ? ಅಂದರೆ ಒಂದು ನಿಮಿಷವನ್ನು ಟೈಮ್ ನೋಡಿಕೊಂಡು ನೀವು ಎಷ್ಟು ಸಲ ಉಸಿರಾಟ ಕ್ರಿಯೆ, ಒಂದು ಉಸಿರಾಟ ಅಂದರೆ ನೆನ್ಪಿಟ್ಕೊಳ್ಳಿ, ಒಂದು ಸಲ ಗಾಳಿಯನ್ನು ಒಳಗೆ ತಗೊಂಡು ಹೊರಗೆ ಬಿಡುವಂಥದ್ದು, ಇವೆರಡೂ ಸೇರಿದ್ರೆ ಒಂದು ಉಸಿರಾಟ ಆಗುತ್ತೆ. ಆ ರೀತಿ ಎರಡನ್ನೂ ಸೇರಿಸಿ ಒಂದು ನಿಮಿಷಕ್ಕೆ, ಎರಡೂ ಸೇರಿದ್ರೆ ಒಂದು ಅಂತ ಕೌಂಟ್ ಮಾಡ್ಕೊಳ್ಳಿ. ಆ ರೀತಿ ಎಷ್ಟು ಸಂಖ್ಯೆಯಲ್ಲಿ ಎಷ್ಟು ಬಾರಿ ನೀವು ಒಂದು ನಿಮಿಷಕ್ಕೆ ಉಸಿರಾಟವನ್ನು ಮಾಡ್ತೀರಾ? ನೀವು ಎಲ್ಲರೂ ನಿಮ್ಮ ನಿಮ್ಮ ಉಸಿರಾಟದ ದರವನ್ನು ನೀವೇ ಅದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯನಾ? ಹಾಗೆ ನಿಮ್ಮ ಫ್ರೆಂಡ್ಸ್ಗಳದ್ದು ತಿಳ್ಕೊಳ್ಳಿ. ಡೂ ಯು ವಾಂಟ್ ಟು ನೋ ವೆದರ್ ಇಟ್ ಈಸ್ ಕಾನ್ಸ್ಟೆಂಟ್ ಆರ್ ಇಟ್ ಚೇಂಜಸ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ಆಕ್ಸಿಜನ್ ಬೈ ದ ಬಾಡಿ? ಈ ಒಂದು ಉಸಿರಾಟ ಕ್ರಿಯೆ ನಡೆಸೋದು ಸ್ಥಿರವಾಗಿಯೋ, ಅಂದರೆ ಕಾನ್ಸ್ಟೆಂಟ್ ಅಂದರೆ ಸ್ಥಿರವಾಗಿದೆಯೋ, ಅಥವಾ ಚೇಂಜಸ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ಆಕ್ಸಿಜನ್, ಅಂದರೆ ಆಕ್ಸಿಜನ್ನ ಅಗತ್ಯಕ್ಕನುಗುಣವಾಗಿ ನೀವಿರ್ತಕ್ಕಂತಹ ಪ್ಲೇಸಲ್ಲಿ ಆಮ್ಲಜನಕದ ಅವಶ್ಯಕತೆ, ಆಮ್ಲಜನಕದ ಪ್ರಮಾಣ ಎಷ್ಟಿದೆ ಅದಕ್ಕನುಗುಣವಾಗಿ ಅದು ಬದಲಾಗುತ್ತೋ ಅಥವಾ ಕಾನ್ಸ್ಟೆಂಟ್ ಆಗಿರುತ್ತೋ ಅದನ್ನು ನೀವು ತಿಳಿಸ್ತೀರಾ. ಈಗ ನಾವು ಬೆಟ್ಟದ ಮೇಲೆ ಮೆಟ್ಲತ್ಕೊಂಡು ಹೋಗ್ತಿರುವಾಗ, ಬೆಟ್ಟವನ್ನು ಹತ್ತುವಾಗ ಹೆಚ್ಚು ಗಾಳಿಯನ್ನು ತಗೊಳ್ತೀವಿ, ಹೆಚ್ಚು ಸುಸ್ತಾಗುತ್ತೆ. ಎತ್ತರದ ಪ್ರದೇಶಕ್ಕೆ ಹೋದಂತೆ ನಮಗೆ ಆಮ್ಲಜನಕದ ಪ್ರಮಾಣ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆಮ್ಲಜನಕದ ಪ್ರಮಾಣ ಅಲ್ಲಿ ಹೆಚ್ಚಿಗೆ ಇರಲ್ಲ, ಆಮ್ಲಜನಕ ಹೆಚ್ಚು ಸಿಗಲ್ಲ ನಮಗೆ, ಆಕ್ಸಿಜನ್. ಹಾಗಾಗಿ ನಾವು ಮೆಟ್ಲನ್ನು ಎತ್ತರ ಪ್ರದೇಶಕ್ಕೆ ಹತ್ಕೊಂಡು ಹೋಗ್ಬೇಕಾದ್ರೆ, ಸ್ಟೆಪ್ಸನ್ನು ಹತ್ಬೇಕಾದ್ರೆ ಅಥವಾ ಬೆಟ್ಟಗಳನ್ನ ಹತ್ಬೇಕಾದ್ರೆ ನಮಗೆ ಸ್ಕ್ಯಾರ್ಸಿಟಿ ಆಗುತ್ತೆ, ಗಾಳಿಯ ಅವಶ್ಯಕತೆ ಹೆಚ್ಚು ಬೇಕಾಗುತ್ತೆ ಅಲ್ವಾ, ತುಂಬ ಸುಸ್ತಾಗ್ತಾ ಇರುತ್ತೆ. ಆ ಥರ ನೀವು ಈ ರೀತಿ ಉಸಿರಾಟವನ್ನು ಚೆಕ್ ಮಾಡಬೇಕಾದ್ರೆ, ನೀವು ಒಂದು ನಿಮಿಷಕ್ಕೆ ಎಷ್ಟು ಸಲ ಉಸಿರಾಟ ಮಾಡಿದ್ರಿ ಅಷ್ಟೇ ನೀವು ಹಾಫ್ ಆನ್ ಅವರ್ ಆದರೂ ನಿಮ್ಮ ಉಸಿರಾಟದ ಒಂದು ದರ ಸ್ಥಿರವಾಗಿದೆಯೋ, ಅಥವಾ ಆಮ್ಲಜನಕದ ನೀವಿರ್ತಕ್ಕಂಥ ಪ್ಲೇಸಲ್ಲಿ ಎತ್ತರ ಪ್ರದೇಶದಲ್ಲಿದ್ದೀರೋ ಅಥವಾ ತಗ್ಗು ಪ್ರದೇಶದಲ್ಲಿದ್ದೀರೋ ಅದಕ್ಕನುಗುಣವಾಗಿ, ಅಥವಾ ಅಲ್ಲಿ ಆಮ್ಲಜನಕದ ಪ್ರಮಾಣ ಹೇಗಿದೆಯೋ ಅದಕ್ಕನುಗುಣವಾಗಿ ಏನಾದರೂ ಬದಲಾಗ್ತಿದೆಯೋ ನಿಮ್ಮ ಉಸಿರಾಟದ ದರ, ಅದನ್ನು ನೀವು ನನಗೆ ತಿಳಿಸ್ಕೊಡ್ಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಉಸಿರಾಟದ ದರವನ್ನು ಎಷ್ಟು, ಒಂದು ನಿಮಿಷಕ್ಕೆ ನಿಮ್ಮ ಉಸಿರಾಟದ ದರ ಎಷ್ಟಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಬೇಕು ಡಿಸ್ಕ್ರಿಪ್ಷನಲ್ಲಿ. ಆಯಿತಾ? ಪ್ರತಿಯೊಬ್ಬರನ್ನು ಲೆಟ್ ಅಸ್ ಫೈಂಡ್ ಔಟ್ ಬೈ ಡೂಯಿಂಗ್ ದ ಫಾಲೋಯಿಂಗ್ ಆ್ಯಕ್ಟಿವಿಟಿ. ಹಾಗಾದರೆ ನಾನು ನನ್ನ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಟವನ್ನು ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತೀನಿ, ನೀವು ಸಹ ಹೇಳಬೇಕು. ಓಕೆನಾ? ಹಾಗೆ ಈ ಒಂದು ಆ್ಯಕ್ಟಿವಿಟಿನ ಈಗ ನಾವು ಕಂಡುಹಿಡಿಯೋದ್ರ ಮೂಲಕ ಮಾಡೋಣ ಅಂತೇಳಿ ಹೇಳ್ತಿದ್ದಾರೆ. ಸಿ ಆಕ್ಟಿವಿಟಿ 6.2 ನೋಡಿ. ಜನರಲಿ ವಿ ಆರ್ ನಾಟ್ ಅವೇರ್ ದಟ್ ವಿ ಆರ್ ಬ್ರೀತಿಂಗ್. ಏನು, ಸಾಮಾನ್ಯವಾಗಿ ನಮ್ಮ ಅರಿವಿಗೆ ಬರಲ್ಲ ನಾವು ಉಸಿರಾಡ್ತಿದ್ದೀವಿ ಅನ್ನೋದು, ಸಾಮಾನ್ಯವಾಗಿ ನಮಗೆ ಗೊತ್ತಾಗೋದಿಲ್ಲ. ಅವರ್ ಇಫ್ ಯು ಟ್ರೈ ಯು ಕ್ಯಾನ್ ಕೌಂಟ್ ಯುವರ್ ರೇಟ್ ಆಫ್ ಬ್ರೀತಿಂಗ್. ಹಾಗಾದರೆ ನೀವು ಯಾವ ರೀತಿ ಶ್ವಾಸಕ್ರಿಯೆ ಉಸಿರಾಟವನ್ನು ಮಾಡ್ತೀರಾ ಅದನ್ನು ಲೆಕ್ಕ ಹಾಕೋಣ. ಬ್ರೀತ್ ಇನ್ ಆ್ಯಂಡ್ ಔಟ್ ನಾರ್ಮಲಿ. ನಾರ್ಮಲ್ ಆಗಿ ನೀವು ಅದನ್ನು ಕೌಂಟ್ ಮಾಡಬೇಕು ಅಂತ ಜೋರಾಗಿ ಉಸಿರು ತಗೊಳ್ಳೋದು, ಜೋರಾಗಿ ಉಸಿರು ಬಿಡೋದು ಮಾಡಬೇಡಿ. ನಾರ್ಮಲ್ ಆಗಿ ಈಗ ನೀವು ಬೇರೆ ಟೈಮಲ್ಲಿ ಹೇಗೆ ಉಸಿರಾಡ್ತಿರ್ತೀರೋ ಹಾಗೆ ನಾರ್ಮಲ್ ಆಗಿ ಉಸಿರಾಟವನ್ನು ನಡೆಸಿ. ಓಕೆನಾ? ಫೈಂಡ್ ಔಟ್, ಆ ರೀತಿ ಮಾಡಬೇಕಾದ್ರೆ ಫೈಂಡ್ ಔಟ್ ಹೌ ಮೆನಿ ಟೈಮ್ಸ್ ಯು ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್ ಇನ್ ಎ ಮಿನಿಟ್. ಹಾಗಾದರೆ ಈಗ ಸುಮ್ಮನೆ ನಾವೆಲ್ಲರೂ ಉಸಿರನ್ನ ಒಳಗೆ ತೊಗೋತೀವಿ, ಹೊರಗೆ ಬಿಡ್ತೀವಿ, ಅದನ್ನು ಆ ಮನಸ್ಸಲ್ಲೇ ಕೌಂಟ್ ಮಾಡ್ಕೊಳ್ಳಿ. ಒಂದು ನಿಮಿಷಕ್ಕೆ ನೀವು ಎಷ್ಟು ಸಲ ಗಾಳಿಯನ್ನು ಒಳಗೆ ತೊಗೊಂಡು ಹೊರಗೆ ಬಿಟ್ರಿ ಅದು ಒಂದು ಸಲ, ಒಂದು ಕೌಂಟ್, ಒಂದು ಸಂಖ್ಯೆ. ಅದೇ ರೀತಿ ಒಳಗೆ ತೊಗೊಳ್ಳೋದು, ಹೊರಗೆ ಬಿಡೋದು, ಎಷ್ಟು ಸಲ ಮಾಡಿದ್ರಿ ಒಂದು ನಿಮಿಷಕ್ಕೆ ಅಂತೇಳಿ ಅದನ್ನು ಬರೆದಿಟ್ಕೊಳ್ಳಿ. ಡೂ ಯು ಇನ್ಹೇಲ್ ದ ಸೇಮ್ ನಂಬರ್ ಆಫ್ ಟೈಮ್ಸ್ ಆ್ಯಸ್ ಯು ಎಕ್ಸೇಲ್.
ಅಂದರೆ ಎಷ್ಟು ಸಲ ಗಾಳಿಯನ್ನು ಒಳಗೆ ತೊಗೊಂಡಿರ್ತೀರೋ ಅಷ್ಟೇ ಬಾರಿ ನೀವು ಗಾಳಿಯನ್ನು ಹೊರಗೆ ಬಿಟ್ಟಿರ್ತೀರಾ. ಅಂದರೆ ಉಚ್ಛ್ವಾಸ ಎಷ್ಟು ಬಾರಿ ಮಾಡಿರ್ತೀರೋ ನಿಶ್ವಾಸನೂ ಅಷ್ಟೇ ಬಾರಿ ಇದೆಯಾ ಅದನ್ನು ಸಹ ನಾವು ಕೌಂಟ್ ಮಾಡಿ. ನಾವು ಕೌಂಟ್ ಯುವರ್ ಬ್ರೀತಿಂಗ್ ರೇಟ್, ನಂಬರ್ ಆಫ್ ಬ್ರೀತ್ಸ್ ಎ ಮಿನಿಟ್. ಹಾಗಾದರೆ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಇನ್ಹೇಲ್ ಎಕ್ಸೇಲ್ ಮಾಡಿದ್ದೀರಾ ಅನ್ನೋದನ್ನು, ಉಚ್ಛ್ವಾಸ ನಿಶ್ವಾಸವನ್ನು ಮಾಡಿದ್ದೀರಾ ಕೌಂಟ್ ಮಾಡಿ ಅದನ್ನು ದಾಖಲಿಸಿ. ಆಫ್ಟರ್ ಬ್ರಿಸ್ಕ್ ವಾಕ್, ಆಫ್ಟರ್ ರನ್ನಿಂಗ್. ಅದೇ ರೀತಿ ನೀವು ಎಲ್ಲಾದರೂ ಈಗ ನಾರ್ಮಲ್ ಆಗಿ ಕೂತಿದ್ದಾಗ, ಈಗ ಸುಮ್ಮನೆ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಸುಮ್ಮನೆ ಆರಾಮಾಗಿ ಕೂತಿದ್ದೀರಾ, ಅವಾಗ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಗಾಳಿಯನ್ನು ಒಳಗೆ ತೊಗೊಂಡು ಹೊರಗೆ ಬಿಟ್ರಿ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಅದೇ ರೀತಿ ಎಲ್ಲಾದರೂ ನೀವು ಹೊರಗಡೆ ಓಟ ಅಥವಾ ರನ್ನಿಂಗ್ ಮಾಡಿರ್ತೀರಾ ಅಥವಾ ಜೋರಾಗಿ ನಡ್ಕೊಂಡು ಹೋಗಿರ್ತೀರಾ, ಆ ನಡ್ಕೊಂಡು ಹೋಗುವಾಗ ಮತ್ತು ಓಡ್ಕೊಂಡು ಹೋಗುವಾಗ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಚ್ಛ್ವಾಸ ನಿಶ್ವಾಸವನ್ನು ಮಾಡಿರ್ತೀರಾ, ಗಾಳಿಯನ್ನು ಒಳಗೆ ತೊಗೊಂಡು ಹೊರಗೆ ಬಿಟ್ಟಿರ್ತೀರಾ ಅದನ್ನು ಸಹ ಕೌಂಟ್ ಮಾಡ್ಕೊಳ್ಳಿ. ರೆಕಾರ್ಡ್ ಯುವರ್ ಬ್ರೀತಿಂಗ್ ರೇಟ್ ಆ್ಯಸ್ ಸೂನ್ ಯು ಫಿನಿಶ್ ಆ್ಯಂಡ್ ಆಲ್ಸೋ ಆಫ್ಟರ್ ಕಂಪ್ಲೀಟ್ ರೆಸ್ಟ್. ಹಾಗೆ ಈ ಎರಡೂ ಚಟುವಟಿಕೆಗಳನ್ನು ಮುಗಿಸಿದ ನಂತರ ಸಂಪೂರ್ಣ ವಿಶ್ರಾಂತಿಗೆ, ರೆಸ್ಟ್ಗೆ ಆರಾಮಾಗಿ ಕೂತ್ಕೊಳ್ಳಿ. ನಂತರ ನಿಮ್ಮ ಶ್ವಾಸಕ್ರಿಯೆ ದರವನ್ನು ದಾಖಲಿಸಿ. ಈಗ ಎಲ್ಲೋ ಓಡೋಗಿ ಬಂದಿರ್ತೀರ, ಜೋರಾಗಿ ನಡ್ಕೊಂಡು ವಾಕ್ ಮಾಡ್ಕೊಂಡು ಬಂದಿರ್ತೀರ, ಫುಲ್ ರೆಸ್ಟ್ ಮಾಡಿದ್ದೀರಾ, ಆಮೇಲೆ ನಿಮ್ಮ ಬ್ರೀತಿಂಗ್ ರೇಟು, ನೀವು ಉಸಿರಾಟ ಕ್ರಿಯೆ ಎಷ್ಟಿತ್ತು ಅದನ್ನು ಸಹ ನೋಟ್ ಮಾಡಿಟ್ಕೊಳ್ಳಿ. ಟ್ಯಾಬ್ಯುಲೇಟ್ ಯುವರ್ ಫೈಂಡಿಂಗ್ಸ್ ಆ್ಯಂಡ್ ಕಂಪೇರ್ ಯುವರ್ ಬ್ರೀತಿಂಗ್ ರೇಟ್ಸ್ ಅಂಡರ್ ಡಿಫ್ರೆಂಟ್ ಕಂಡೀಷನ್ಸ್ ವಿತ್ ದೋಸ್ ಆಫ್ ಯುವರ್ ಕ್ಲಾಸ್ಮೇಟ್. ಈ ಒಂದು ಅಂದರೆ ನೀವು ನಾರ್ಮಲ್ ಆಗಿ ಉಸಿರಾಡುವಾಗ ಎಷ್ಟಿತ್ತು ನಿಮ್ಮ ಉಸಿರಾಟದ ದರ, ಶ್ವಾಸಕ್ರಿಯೆದು, ಓಡೋಗಿ ಅಥವಾ ಜೋರಾಗಿ ನಡ್ಕೊಂಡು ಹೋದಾಗ ಎಷ್ಟಿತ್ತು, ಆಮೇಲೆ ನಡ್ಕೊಂಡೋಗಿ ಓಡಿ ಬಂದ ಮೇಲೆ ವಿಶ್ರಾಂತಿ ತಗೊಂಡಾಗ ನಿಮ್ಮ ಉಸಿರಾಟದ ದರ, ಶ್ವಾಸಕ್ರಿಯೆಯ ದರ ಎಷ್ಟಿತ್ತು, ಇದನ್ನೆಲ್ಲವನ್ನು ನೋಡಿಕೊಂಡು ಬರೆದಿಟ್ಕೊಂಡು ಇದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಮಾಡೋಕ್ಕೆ ಹೇಳಿರಿ. ಅವ್ರದ್ದು ಎಷ್ಟಿದೆ, ಅವರ ಕಂಡೀಷನ್ನು, ಅವರ ಒಂದು ಉಸಿರಾಟದ ದರ ಎಷ್ಟಿದೆ ಅದನ್ನು ಸಹ ನಿಮ್ಮ ಸಹಪಾಠಿಗಳದ್ದು, ನಿಮ್ಮ ಫ್ರೆಂಡ್ಸ್ಗಳು ಅದನ್ನು ಸಹ ದಾಖಲಿಸ್ಕೊಳ್ಳಿ. From the above activity, you must have realized that whenever a person needs extra energy. ಹಾಗಾದರೆ ಈ ರೀತಿ ಮಾಡಬೇಕಾದ್ರೆ, ಈ ಎಲ್ಲ ಆಕ್ಟಿವಿಟಿಗಳನ್ನ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿದ್ದಾಗ ಅವನು ಅಥವಾ ಅವಳು, ಗರ್ಲ್ಸ್ ಆರ್ ಬಾಯ್ಸ್, ವೇಗವಾಗಿ ಉಸಿರಾಟವನ್ನು ಮಾಡ್ತಾರೆ ನೋಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ. ಶಿ ಬ್ರೀತ್ಸ್ ಫಾಸ್ಟರ್. ಹಾಗಾದರೆ ಹೆಚ್ಚಿನ ಉಸಿರಾಟ ಕ್ರಿಯೆಯನ್ನು, ಶ್ವಾಸಕ್ರಿಯೆಯನ್ನು ನಡೆಸಬೇಕು ಯಾರಿಗಾದರೂ, ನಿಮಗೆ ಅವಳು ಅಥವಾ ಅವನಿಗೆ ಅಂದರೆ ನಿಮಗೆ ಶಕ್ತಿಯ ಅವಶ್ಯಕತೆ ಇದೆಯಾ ಅಂತೇಳಿ ಕೇಳ್ತಿದ್ದಾರೆ. ಆಯ್ತಾ? ಆಸ್ ಎ ರಿಸಲ್ಟ್ ಮೋರ್ ಆಕ್ಸಿಜನ್ ಈಸ್ ಸಪ್ಲೈಡ್ ಟು ಅವರ್ ಸೆಲ್ಸ್. ಈ ರೀತಿ ವೇಗವಾಗಿ ಉಸಿರಾಟ ಶ್ವಾಸಕ್ರಿಯೆಯನ್ನು ನಡೆಸಬೇಕು ಅಂದರೆ ನಮಗೆ ನಮ್ಮ ಜೀವಕೋಶಗಳಿಗೆ ಹೆಚ್ಚಿನ ಶಕ್ತಿಯ ಅಥವಾ ಆಹಾರದ ಅವಶ್ಯಕತೆ, ಜೀವಕೋಶಗಳಿಗೆ ಸಪ್ಲೈ ಆಗೋದು, ಅವುಗಳಿಗೆ ಪೂರೈಕೆ ಆಗೋದು ಅವಶ್ಯಕತೆ ಆಗಿರುತ್ತೆ. ಅದಾಯ್ತಾ? ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಬಾಕ್ಸ್ನು ಡಿಸ್ಕಸ್ ಮಾಡಿ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಈ ಬಾಕ್ಸ್ನು ಫಿಲ್ ಮಾಡೋಣ. ನಾವು ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರು ಕನ್ನಡ ಮೀಡಿಯಮಲ್ಲಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಲಿ. ಬಿಕಾಸ್ ನೋಟಿಫಿಕೇಷನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಆನ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು 2-3 ಟೈಮ್ ಇದನ್ನು ಕೇಳಿ, ಅರ್ಥ ಆಗುತ್ತೆ ನಿಮಗೆ. ಸೈನ್ಸ್ ಇಸ್ ನಾಟ್ ಎ ಟಫ್ ಸಬ್ಜೆಕ್ಟ್, ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಇರುತ್ತೆ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲೇ ಅದಕ್ಕೆ ಆನ್ಸರ್ ಸಿಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಾನು ಆನ್ಸರ್ ಕೊಡ್ತೀನಿ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಬ್ರೀತಿಂಗ್? ಬ್ರೀತಿಂಗ್ ಅಂದರೆ ಏನು? ಆ್ಯಂಡ್ ವಾಟ್ ಈಸ್ ಇನ್ಹೇಲೇಷನ್ ಆ್ಯಂಡ್ ಎಕ್ಸಲೇಷನ್? ಇನ್ಹೇಲೇಷನ್ ಆ್ಯಂಡ್ ಎಕ್ಸಲೇಷನ್ ಅಂದರೆ ಏನು? ಆ್ಯಂಡ್ ಡಿಫೈನ್ ಬ್ರೀತಿಂಗ್ ರೇಟ್. ಬ್ರೀತಿಂಗ್ ರೇಟ್ ಅಂದರೆ ಏನು? ಆ್ಯಂಡ್ ಇದು ಆಲ್ರೆಡಿ ಹೋಮ್ವರ್ಕ್ ಕೊಟ್ಟಿದ್ದೀನಿ ಆ್ಯಕ್ಟಿವಿಟಿ. ಅಂದರೆ ನಿಮ್ಮ ರೆಸ್ಟ್ ಟೈಮ್ದು ನಾರ್ಮಲ್ ಬ್ರೀತಿಂಗು ಮತ್ತು ಆಫ್ಟರ್ ರನ್ನಿಂಗ್ ಆ್ಯಂಡ್ ವಾಕಿಂಗ್ ಟೈಮಲ್ಲಿ, ಬ್ರಿಸ್ಕ್ ವಾಕ್ ಟೈಮಲ್ಲಿ ನಿಮ್ಮ ಬ್ರೀತಿಂಗ್ ರೇಟ್ ಅಷ್ಟು ಅದನ್ನು ಕೌಂಟ್ ಮಾಡಿಕೊಂಡು ಅದನ್ನು ಸಹ ಹೋಮ್ವರ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.